ಎದುರು ಮಾಡಿತ್ತು, ಕಾಯ್ದಿರಿಸಿತ್ತು. ಇದೀಗ ಆ ತೀರ್ಪು ಆದೇಶ ಹೊರಬಿದ್ದಿದೆ. ಶಾಸಕ ಬೈರತಿ ಬಸವರಾಜ್ ಬಂಧನಕ್ಕೆ ಯಾವಾಗ ಬೇಕಾದರೂ ಬಂಧನ ಆಗಬಹುದು ಎನ್ನುವ ರೀತಿಯಲ್ಲಿ ಆಗಿದೆ. ಬಿಕ್ಲು ಶಿವ ಒಬ್ಬ ರೌಡಿ ಶೀಟರ್. ಒಂದು ಭೂಮಿಯ ವ್ಯಾಜ್ಯಕ್ಕಾಗಿ ನಡೆದಂಥ ಗಲಾಟೆಯಲ್ಲಿ ಆತ ಕೊಲೆಯಾಗಿದ್ದ. ಜಗ್ಗ ಅಲಿಯಾಸ್ ಜಗದೀಶ್ ಎಂಬಾತ ಆತನನ್ನು ಕೊಲೆ ಮಾಡಿದ್ದ. ಆದರೆ ಕೊಲೆ ನಡೆದಿರುವಂಥ ದಿನ, ಕೊಲೆ ನಡೆದಂಥ ಸಮಯದಲ್ಲಿ ಅಥವಾ ಆ ದಿನ ಜಗ್ಗ ಮತ್ತು ಬೈರತಿ ಬಸವರಾಜ್ ಒಟ್ಟಿಗೆ ಇದ್ರು ಅಂತ ಹೇಳಿ ಸರ್ಕಾರಿ ವಕೀಲರು ವಾದವನ್ನು ಮಂಡಿಸಿದ್ರು. ಹೀಗಾಗಿ ಅವರ ಪಾತ್ರವಿದೆ ಅಂತ ಹೇಳಿ CID ಪರ ವಕೀಲರು ವಾದವನ್ನು ಮಂಡಿಸಿದ್ರು. ವಾದ ಮತ್ತು ಪ್ರತಿವಾದವನ್ನು ಆಲಿಸಿದ ನಂತರದಲ್ಲಿ ಕೋರ್ಟ್ ಈ ಆದೇಶವನ್ನು ಮಾಡಿದೆ. ಬಿಕ್ಲು ಶಿವ ಕೊಲೆಯ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಬೈರತಿ ಬಸವರಾಜ್ ಅವರಿಗೆ ಸಂಕಷ್ಟ ಎದುರಾಗಿದೆ. ಮಾಜಿ ಸಚಿವ ಕೂಡ ಹೌದು. ಜಗ್ಗ ಒಬ್ಬ ರೌಡಿ ಶೀಟರ್. ಯಾವಾಗ ಬೇಕಾದ್ರೆ ಬಂಧನದ ಒಳಗಾಗಬಹುದು ಅನ್ನೋದೀಗ ಗೊತ್ತಾಗ್ತಾ ಇದೆ. ಯಾವುದೇ ಕ್ಷಣದಲ್ಲೂ ಕೂಡ ಬೈರತಿ ಬಸವರಾಜ್ ಅರೆಸ್ಟ್ ಆಗುವ ಸಾಧ್ಯತೆ ಇದೆ. ಹೊರ ರಾಜ್ಯದಲ್ಲಿ ತಲೆಮರೆಸಿಕೊಂಡಿದ್ದಾರ ಬೈರತಿ ಬಸವರಾಜ್. ಕೊಲೆ ಪ್ರಕರಣದಲ್ಲಿ 5ನೇ ಆರೋಪಿಯಾಗಿದ್ದಾರೆ ಶಾಸಕ. ಬಿಕ್ಲು ಶಿವ ಕೊಲೆ ಪ್ರಕರಣದಲ್ಲಿ 5ನೇ ಆರೋಪಿಯಾಗಿದ್ದಾರೆ KR ಪುರಂನ BJP ಶಾಸಕ. ಒಂದಷ್ಟು ಮಾಹಿತಿ ನಮ್ಮ ಪ್ರತಿನಿಧಿ ಸಂತೋಷ್ ನೀಡ್ತಾರೆ. ಸಂತೋಷ, ಕಳೆದ ಕೆಲ ದಿನಗಳ ಹಿಂದಷ್ಟೇ ಕೂಡ ಬೇರೆ ಕೋರ್ಟ್ನಲ್ಲಿ ಅರ್ಜಿ ವಜಾ ಆಗಿತ್ತು. ಇದೀಗ ವಿಶೇಷ ನ್ಯಾಯಾಲಯದಲ್ಲೂ ಕೂಡ ಏನೆಲ್ಲ ಅಂಶಗಳನ್ನು ಪರಿಗಣಿಸಿದ್ದಾರೆ ಜಡ್ಜ್ ಇಲ್ಲಿ? ದಶರಥ್, ಈಗಾಗಲೇ ಏನು ಬಿಕ್ಲು ಶಿವ ಪ್ರಕರಣಕ್ಕೆ ಸಂಬಂಧಪಟ್ಟಾಗೆ ಬೈರತಿ ಪ್ರಕರಣದ FIR ಆದಾಗ 5ನೇ ಆರೋಪಿ ಇದ್ರು. 5ನೇ ಆರೋಪಿ ಇದ್ದಂತ ಸಂದರ್ಭದಲ್ಲಿ ಇವರು ಏನು ನಿರೀಕ್ಷಣಾ ಜಾಮೀನ ಮೊರೆ ಹೋಗಿದ್ರು. ಸೊ ಹೈಕೋರ್ಟ್ ನಲ್ಲಿ ಇತರಿಗೆ ಏನು ಬಲವಂತದ ಕ್ರಮವನ್ನು ಕೈಗೊಳ್ಳಬಾರದು ಮತ್ತು ಅದರ ಜೊತೆಗೆ ನೀವು ವಿಚಾರಣೆಗೆ ಸಹಕಾರವನ್ನ ನೀಡಬೇಕು ಅಂತ ಹೇಳಲಾಗಿತ್ತು. ಇದಾದ ಬಳಿಕ ಅವರು ಏನು ಭಾರತೀನಗರ ಪೊಲೀಸ್ ಠಾಣೆಗೆ ಒಂದಿಷ್ಟು ವಿಚಾರಣೆಯನ್ನು ಕೂಡ ಎದುರಿಸಿದ್ರು. ಇದಾದ ನಂತರ ಪ್ರಕರಣದ ತೀವ್ರತೆಯನ್ನು ಅರಿತ ಸರ್ಕಾರ ಇದನ್ನ CIDಗೆ ವರ್ಗಾವಣೆಯನ್ನು ಮಾಡಿತ್ತು. CIDಗೆ ವರ್ಗಾವಣೆಯನ್ನು ಮಾಡಿದ ತನಕ ಅಲ್ಲಿಂದ ಇದುವರೆಗೂ ಯಾವುದೇ ರೀತಿಯ CID ಅಧಿಕಾರಿಗಳ ಸಮನ್ಸ್ ಅನ್ನು ಕೂಡ ಜಾರಿ ಮಾಡಿರಲಿಲ್ಲ, ವಿಚಾರಣೆಗೂ ಕೂಡ ಕರೆದಿರಲಿಲ್ಲ. ಯಾವಾಗ ಹೈಕೋರ್ಟ್ ನಲ್ಲಿ ಇವರ ನಿರೀಕ್ಷಣಾ ಜಾಮೀನು ರದ್ದಾಗುತ್ತೆ ಬೈರತಿ ಬಸವರಾಜ್ ಅವರದು, ಅದಾದ್ರ ಬೆನ್ನಲ್ಲೇ ಇವರು ತಕ್ಷಣ ವಿಚಾರಣೆಗೆ ಮುಂದಾಗಿರುವಂತದ್ದು. ಅಂದ್ರೆ ಈಗಾಗಲೇ ಹಿಂದೆ ಈ ತನಿಖೆ ಮಾಡಿದಂತ ಸಂದರ್ಭದಲ್ಲಿ ಬೈರತಿ ಬಸವರಾಜ್ ಅವರ ವಿರುದ್ಧ ಸಿಕ್ಕಿದಂತ ಸೂಕ್ತವಾದ ಸಾಕ್ಷ್ಯಾಧಾರಗಳನ್ನ ತೆಗೆದುಕೊಂಡು ನ್ಯಾಯಾಲಯಕ್ಕೆ ಸಲ್ಲಿಕೆಯನ್ನು ಮಾಡಿ ಅವರಿಗೆ ನೀಡಿರುವಂತ ಏನು ನಿರೀಕ್ಷಣಾ ಜಾಮೀನು ಏನಿತ್ತು ಹಿಂದೆ, ಅಂದ್ರೆ ಬಲವಂತದ ಕ್ರಮ ತೆಗೆದುಕೊಳ್ಳಬಾರ್ದು ಅಂತ ಏನು ನ್ಯಾಯಾಲಯ ಸೂಚಿಸಿತ್ತು, ಅದಕ್ಕೆ ಸಂಬಂಧಪಟ್ಟ ಹಾಗೆ ಅವ್ರನ್ನ ಕಸ್ಟೋಡಿಯಲ್ ಇಂಟ್ರಾಗೇಷನ್ ಮಾಡಬೇಕು. ಅವರು ಶಾಸಕ ಆಗಿರುವಂತದ್ದು, BJPಯಿಂದ KR ಪುರಂ ಕ್ಷೇತ್ರದ ಶಾಸಕ ಆಗಿದ್ದಾರೆ. ಹೀಗಾಗಿ ಪ್ರಭಾವಿಯಾಗಿರುವಂತ ವ್ಯಕ್ತಿ, ಅವ್ರನ್ನ ಹಾಗೆ ಇನ್ವೆಸ್ಟಿಗೇಷನ್ ಕರೆದ್ರೆ ಬರ್ತಾರೆ, ವಕೀಲರ ಜೊತೆ ಏನ್ ಬೇಕು ಅದಕ್ಕೆ ಚರ್ಚೆಯನ್ನು ಮಾಡಿಕೊಂಡು ಪೊಲೀಸರು ಕೇಳುವಂತ ಪ್ರಶ್ನೆಗಳಿಗೆ ಏನು ಉತ್ತರಗಳನ್ನ ಕೊಡಬೇಕು ಅನ್ನೋದು ಎಲ್ಲಾ ಸಿದ್ಧತೆಯನ್ನ ಮಾಡ್ಕೊಂಡು ಬಂದಿರ್ತಾರೆ. ಹೀಗಾಗಿ ಇಡೀ ಪ್ರಕರಣದಲ್ಲಿ ಅವರು ಪ್ರಮುಖ ಪಾತ್ರವು ಕೂಡ ಕಂಡು ಬರ್ತಾ ಇದೆ. ಅದ್ರ ಜೊತೆಗೆ ಪ್ರಕರಣದ ಪ್ರಮುಖ ಆರೋಪಿ ಆಗಿರುವಂತ ಜಗದೀಶ್ ಅಲಿಯಾಸ್ ಜಗ್ಗ ಏನಿದ್ದಾನೆ, ಅದರ ಜೊತೆಗೆ A20 ಮಲಯಾಳಿ ಅಜಿತ್ ಏನಿದ್ದಾನೆ, ಈ ತರ ನಡುವೆ ಇವರಿಬ್ರು ಕೂಡ ಸಾಕಷ್ಟು ನಿರಂತರವಾದ ಸಂಪರ್ಕ ಇರುವಂತದ್ದು ಇಲ್ಲಿ ಎದ್ದು ಕಾಣ್ತಾ ಇದೆ. ಮತ್ತೆ ಈ ಇನ್ಸಿಡೆಂಟ್ ಆ ದಿನ ಕೂಡ ಭೇಟಿ ಆಗಿರೋದ್ರ ಬಗ್ಗೆ ಎಲ್ಲ ಸ್ಥಳಕ್ಕೆ ಬಂದೋಗಿರುವಂತದ್ದು, ಫೋನ್ ನಲ್ಲಿ ಮಾತನಾಡಿರುವಂತದ್ದು, ಈಗ ಹಲವು ಸಾಕ್ಷ್ಯಾಧಾರಗಳನ್ನ ಈಗಾಗಲೇ ಏನು CID ಅಧಿಕಾರಿಗಳನ್ನು ಕಲೆ ಹಾಕಿದ್ದಾರೆ. ಆ ಎಲ್ಲಾ ಸಾಕ್ಷ್ಯಾಧಾರಗಳನ್ನು ಕೂಡ ನ್ಯಾಯಾಲಯಕ್ಕೆ ಸಲ್ಲಿಕೆಯನ್ನ ಮಾಡಿದ್ರು. ಈ ಸಂಬಂಧ ಇವ್ರಿಗೇನು ಹೈಕೋರ್ಟ್ ನಲ್ಲಿ ನಿರೀಕ್ಷಣಾ ಜಾಮೀನು ಅರ್ಜಿ ವಜಾ ಆಗುತ್ತೆ, ಅದಾದ ಬೆನ್ನಲ್ಲಿ ನೀವು ರೆಗ್ಯುಲರ್ ಕೋರ್ಟ್ ಅಲ್ಲಿ ಹೋಗಿ ತಗೊಳ್ಳಿ ಅಂತ ಈಗ ಜನಪ್ರತಿನಿಧಿ ಆಗಿರೋ ಹಿನ್ನೆಲೆಯಲ್ಲಿ ಜನಪ್ರತಿನಿಧಿಗಳ ನ್ಯಾಯದಲ್ಲಿ ಅರ್ಜಿ ವಿಚಾರಣೆ ನಡೀತಾ ಇತ್ತು. ಅಲ್ಲೂ ಕೂಡ ಏನು ಕೊಲೆ ಪ್ರಕರಣಕ್ಕೆ ಇವರ ವಿರುದ್ಧ ಸಾಕಷ್ಟು ಸಾಕ್ಷ್ಯಾಧಾರಗಳು ಇವೆ ಅನ್ನೋದಕ್ಕೆ ಸಂಬಂಧಪಟ್ಟ ಹಾಗೆ ಏನು ಅಶೋಕ್ ನಾಯಕ್ ಅವರು ಸರ್ಕಾರಿ ಪರ ವಕೀಲರು ಒಂದು ನ್ಯಾಯಾಲಯಕ್ಕೆ ಮನವರಿಕೆಯನ್ನ ಮಾಡಿಕೊಡುವಲ್ಲಿ ಯಶಸ್ವಿ ಆಗಿರುವಂತದ್ದು. ಆದ್ರೆ ಅವರ ಪರ ಸಂತೋಷ್ ಚೌಟ ಕೂಡ ಇವತ್ತು ವಾದ ಮಂಡನೆಯನ್ನು ಮಾಡಿದ್ರು. ಅವರು ಕೂಡ ಬೈರತಿ ಬಸವರಾಜ್ ಅವರ ವಿರುದ್ಧ ಯಾವುದೇ ಆರೋಪಗಳನ್ನು ಇವರು ರಿಮ್ಯಾಂಡ್ ಅಪ್ಲಿಕೇಶನ್ ಅನ್ನು ಮಾಡಲಿಲ್ಲ. ಅದರ ಜೊತೆಗೆ ಹಿಂದೆ ಕೋಕಾ ಹಾಕದಂತ ಸಂದರ್ಭದಲ್ಲೂ ಕೋಕಾದಲ್ಲೂ ಕೂಡ ಯಾವುದೇ ಆರೋಪಗಳನ್ನು ಕೂಡ ಇವರು ಉಲ್ಲೇಖವನ್ನ ಮಾಡಿಲ್ಲ. ಹೀಗಾಗಿ ಆರೋಪ ಯಾವುದೇ ಆರೋಪಗಳು ಇಲ್ಲದ ಹಿನ್ನೆಲೆಯಲ್ಲಿ ಇದ್ರೂ ಕೂಡ ಕಸ್ಟೋಡಿಯಲ್ ಎನ್ಕ್ವೈರಿಯನ್ನ ಮಾಡ್ಲೇಬೇಕು ಅಂತ ಹೇಳಿ ಇವರು ವಿನಾಕಾರಣ ಇವರಿಗೆ ಕರಿತಾ ಇರುವಂತದ್ದು, ಕೇಳ್ತಾ ಇರುವಂತದ್ದು ಎಷ್ಟರ ಮಟ್ಟಿಗೆ ಸರಿ. ಹೀಗಾಗಿ ಅವ್ರನ್ನ ಕಸ್ಟೋಡಿಯಲ್ ಎನ್ಕ್ವೈರಿಗೆ ಅವಕಾಶಗಳನ್ನ ಮಾಡಿಕೊಡಬಾರದು ಅಂತ ಹೇಳಿ ಕೂಡ ಅವರು ವಾದವನ್ನು ಮಂಡನೆಯನ್ನು ಮಾಡಿದ್ರು. ಆದ್ರೆ
ಈಗಾಗಲೇ ದೋಷಾರೋಪಣಾ ಪಟ್ಟಿಯನ್ನು ಕೂಡ ನಿನ್ನೆ ಸಲ್ಲಿಕೆಯನ್ನು ಮಾಡಿತ್ತು ಸಿಐಡಿ ಅಧಿಕಾರಿಗಳು. ಅದರ ಜೊತೆಗೆ ಈ ದೋಷಾರೋಪಣಾ ಪಟ್ಟಿಯಲ್ಲಿ ಏನೆಲ್ಲ ಸಾಕ್ಷ್ಯಾಧಾರಗಳು ಇದೆ, ಏನೆಲ್ಲ ಇಲ್ಲ ಅನ್ನೋದನ್ನ ನ್ಯಾಯಾಲಯಕ್ಕೆ ಮನವರಿಕೆಯನ್ನ ಮಾಡಿಕೊಡುವಲ್ಲಿಗೂ ಕೂಡ ಇದು ಯಶಸ್ವಿ ಆಗಿದೆ. ಮತ್ತೊಂದು ಕಡೆಯಿಂದ ಹೈಕೋರ್ಟ್ ನಿಂದಲೇ ಇವರ ನಿರೀಕ್ಷಣಾ ಜಾಮೀನು ಅರ್ಜಿ ಕೂಡ ವಜಾ ಆಗಿರೋದ್ನಲ್ಲಿ ನಾವು ಗಮನಿಸಬೇಕಾಗುತ್ತೆ. ಹೈಕೋರ್ಟ್ ಸುಖಾಸುಮ್ಮನೆ ಅವರ ನಿರೀಕ್ಷಣಾ ಜಾಮೀನು ಅರ್ಜಿಯನ್ನ ವಜಾ ಮಾಡೋದಿಲ್ಲ, ಅದಕ್ಕೆ ಸೂಕ್ತವಾದ ಕಾರಣಗಳನ್ನ ಕೊಡಬೇಕಾಗುತ್ತೆ. ಇತ್ತ ಹೈಕೋರ್ಟ್ ನಲ್ಲೇ ನಿರೀಕ್ಷಣಾ ಜಾಮೀನು ಅರ್ಜಿ ವಜಾ ಆದಾಗ ಕೆಳ ಹಂತದ ನ್ಯಾಯಾಲಯಗಳು ಕೊಡುವಂತ ಸಾಧ್ಯತೆಗಳು ಕೂಡ ಕಡಿಮೆ ಇರುತ್ತೆ. ಹೀಗಾಗಿ ಜನಪ್ರತಿನಿಧಿಗಳ ನ್ಯಾಯಾಲಯದಲ್ಲೂ ಕೂಡ ಇದೀಗ ಭೈರತಿ ಬಸವರಾಜ್ ಅವರ ಜಾಮೀನು ಅರ್ಜಿ ವಜಾ ಆಗಿದೆ. ವಜಾ ಆಗಿರುವ ಬೆನ್ನಲ್ಲೇ ಯಾವುದೇ ಕ್ಷಣದಲ್ಲೂ ಬೇಕಾದ್ರೂ ಭೈರತಿ ಬಸವರಾಜ್ ಅವರನ್ನ ವಶಕ್ಕೂ ಪಡ್ಕೊಳ್ಬಹುದು, ವಿಚಾರಣೆಯನ್ನು ಮಾಡಬಹುದು, ಜೊತೆಗೆ ಬಂಧನವನ್ನು ಮಾಡಬಹುದು, ಇಲ್ಲ ಅಂತ ಹೇಳಿದ್ರೆ ಬಿಡುಗಡೆಯನ್ನು ಮಾಡಬಹುದು. ಅದು ಅಂದ್ರೆ ತನಿಖಾಧಿಕಾರಿಯ ವಿವೇಚನೆಗೆ ಬಿಟ್ಟಿದ್ದು. ಈಗಾಗಲೇ ಕಸ್ಟೋಡಿಯಲ್ ಎನ್ಕ್ವೈರಿಗೆ ಬೇಕು ಅಂತ ಕೇಳಿರೋದನ್ನ ನಾವು ಗಮನಿಸಿದ್ರೆ ಭೈರತಿ ಬಸವರಾಜ್ ಯಾವುದೇ ಕ್ಷಣದಲ್ಲಿ ಎಲ್ಲೇ ಸಿಕ್ಕರೂ ಕೂಡ ಸಿಐಡಿ ಅಧಿಕಾರಿಗಳು ಅವ್ರನ್ನ ಬಂಧನವನ್ನ ಮಾಡುತ್ತಾರೆ, ಅದರಲ್ಲಿ ಯಾವುದೇ ಡೌಟ್ ಇರೋದಿಲ್ಲ. ಅದರ ಜೊತೆಗೆ ಸೆಷನ್ ಮುಗಿದ ಬೆನ್ನಲ್ಲೇ ಭೈರತಿ ಬಸವರಾಜ್ ಅವರ ಮೊಬೈಲ್ ಕೂಡ ಸ್ವಿಚ್ ಆಫ್ ಆಗಿದೆ. ಸೊ ಯಾರು ಸಂಪರ್ಕಕ್ಕೂ ಕೂಡ ಬರ್ತಾ ಇಲ್ಲ. ಈಗಾಗಲೇ ಮಹಾರಾಷ್ಟ್ರದ ಪುಣೆಯಲ್ಲಿ ಅವರ ಮೊಬೈಲ್ ಸ್ವಿಚ್ ಆಫ್ ಆದ ನಂತರ ಸಿಐಡಿ ಅಧಿಕಾರಿಗಳು ಕೂಡ 3 ವಿಶೇಷ ತಂಡಗಳನ್ನ ರಚನೆ ಮಾಡಿಕೊಂಡು ಹೊರ ರಾಜ್ಯದಲ್ಲೂ ಕೂಡ ಆತನಿಗಾಗಿ ಹುಡುಕಾಟವನ್ನು ನಡೆಸ್ತಾ ಇರುವಂತದ್ದು. ಶಾಸಕರಾಗಿರೋದ್ರಿಂದ ಪ್ರಭಾವಿ ಆಗಿರೋದ್ರಿಂದ ಪೊಲೀಸರಿಗೆ ಸಿಕ್ಕರೆ ತಲೆಮರೆಸ್ಕೊಂಡು ಓಡಾಟವನ್ನ ಮಾಡ್ತಾ ಇದ್ದಾರೆ. ಇತ್ತ ನಿರೀಕ್ಷಣಾ ತಲೆಮರೆಸ್ಕೊಂಡೇ ಜಾಮೀನು ಪಡ್ಕೊಳ್ಳುವ ಪ್ರಯತ್ನ ಏನ್ ಮಾಡ್ತಾ ಇದ್ರು, ಅದು ಕೂಡ ದಾರಿ ಮುಚ್ಚೋಗಿರುವಂತದ್ದು. ಹೀಗಾಗಿ ಇವ್ರನ್ನ ಯಾವುದೇ ಕ್ಷಣದಲ್ಲಿ ಸಿಐಡಿ ಅಧಿಕಾರಿಗಳ ಬಂಧನವನ್ನು ಮಾಡಬಹುದು, ಇಲ್ಲ ಇವರು ಅದೇ ಹೈಡ್ ಅಂಡ್ ಸಿಕ್ ಅಲ್ಲಿ ಇದ್ಕೊಂಡು ತಮ್ಮ ವಕೀಲರ ಮುಖಾಂತರ ಪುನಃ ಹೈಕೋರ್ಟ್ಗೆ ಅರ್ಜಿಯನ್ನ ಹಾಕಿ ಅಲ್ಲಿ ಜಾಮೀನಿಗೆ ಒಂದು ಪ್ರಯತ್ನ ಮಾಡುವಂತ ಸಾಧ್ಯತೆ ಇರುವಂತದ್ದು. ದಶರಥ್, ಥ್ಯಾಂಕ್ ಯು ಸಂತೋಷ್ ಪಟೇಲ್ ನಿಮ್ಮ ಮಾಹಿತಿಗೆ.